ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಅರ್ಜಿಯ ವಿಚಾರಣೆಯಾಗಿದೆ. ಸದ್ಯ ವಾಪಸ್ಸು ಸಿಡಬ್ಲ್ಯೂಎಂಎ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ರಾಜ್ಯಕ್ಕೆ ಮತ್ತೆ ಜಲಾಘಾತ ಆಗಿಬಿಟ್ಟಿದೆ. ಸುಪ್ರೀಂ ಕೋರ್ಟಿನ ಆದೇಶ ಈಗ ಮತ್ತೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಸಿಡಬ್ಲ್ಯೂಎಂಎ ಆದೇಶ ಏನು ಕೊಟ್ಟಿತ್ತು ಅದೇ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆ ಆದೇಶವನ್ನ ಪಾಲಿಸುವಂತೆ ಸೂಚನೆ ಕೊಡಲಾಗಿದೆ. ಅದರ ಅನ್ವಯ ನಿತ್ಯ 12,000 ಕ್ಯೂಸೆಕ್ ನೀರನ್ನು ನಾವು ಹರಿಸಬೇಕಾಗುತ್ತೆ. ಕರ್ನಾಟಕಕ್ಕೆ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಆದರೆ ಮುಂದಿನ 1 ವಾರಗಳ ಕಾಲ ವಿಚಾರಣೆ ಮತ್ತೆ ಬರೋ ಸಂದರ್ಭದವರೆಗೂ ಕೂಡ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ನಾವು ಹರಿಸಬೇಕಾಗಿರುತ್ತೆ. ಆದರೆ ಒಂದು ಕಡೆ ಆತಂಕ ಇರೋದು ನಮ್ಮಲ್ಲೇ ಒಳಹರಿವು ಕಡಿಮೆ ಇದೆ. ಹೊರಹರಿವು ಬಿಟ್ಟರೆ ನಮಗೆ ಸಮಸ್ಯೆ ಆಗುತ್ತೆ. ಸಂಕಷ್ಟದ ಪರಿಸ್ಥಿತಿ, ಬರದ ವಾತಾವರಣ. ಆದರೆ ಸುಪ್ರೀಂ ಕೋರ್ಟಿನ ಆದೇಶ ನಿಜಕ್ಕೂ ರಾಜ್ಯದ ಪಾಲಿಗೆ ಜಲಾಘಾತ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದ್ದೇವೆ ಅಂತ ಕರ್ನಾಟಕ ಹೇಳ್ತಾ ಇದೆ. ಈಗ ನಾವು ಆದೇಶವನ್ನ ಪಾಲಿಸಿಲ್ಲ ಇರುವಂತ ಆರೋಪ ಸುಳ್ಳಿದು. ಕರ್ನಾಟಕದ ಪರ ಹಿರಿಯ ವಕೀಲ ಶ್ಯಾಮ್ ದಿವನ್ ಇವತ್ತು ವಾದ ಮಾಡಿದ್ರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಅಭಾವವಿದೆ, ನಮಗೆ ನೀರಿನ ಸಮಸ್ಯೆ ಇದೆ. ತಮಿಳುನಾಡಿನವರು ಮೊದಲಿಗೆ ಅರ್ಜಿ ಸಲ್ಲಿಸಿದ್ದ ಅವರೇ, ನಮಗೆ ನಮ್ಮ ಪಾಲಿನ ನೀರನ್ನ ಕರ್ನಾಟಕ ಕೊಡಬೇಕು, ಅವ್ರಿಗೆ ಡೈರೆಕ್ಷನ್ ಕೊಡಿ ಅನ್ನೋದಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಯಾಕಂತಂದ್ರೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಇಂದಲೂ ಕೂಡ ಈ ಆದೇಶ ಬಂದಿತ್ತು. ಆದರೂ ಕೂಡ ರಾಜ್ಯ ಕರ್ನಾಟಕ ನೀರು ಕೊಟ್ಟಿಲ್ಲ ಅಂತಾನೆ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ಆಯಿತು. ಮತ್ತೆ ಅರ್ಜಿಯನ್ನ ಮುಂದಿನ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಆದರೆ ಆ ನಡುವೆ ನಾವು 12,000 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ಕೊಡಬೇಕಾಗಿದೆ. ಇದ್ರ ಬಗ್ಗೆ ವಾದ ಮಾಡ್ತಾ ಹಿರಿಯ ವಕೀಲರಾಗಿರುವಂತ ಶ್ಯಾಮ್ ದಿವನ್ ಅವರು ಕೂಡ ಹೇಳಿದ್ರು. ಯಾಕಂದ್ರೆ ಸಮಸ್ಯೆಗಳಿದೆ ರಾಜ್ಯದಲ್ಲೇ, ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಇದೆ, ಪರಿಸ್ಥಿತಿ ಸೂಕ್ಷ್ಮವಾಗಿದೆ. 3,500 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ನಿಂದ ನೀರು ಹರಿಸಲು 48 ಗಂಟೆ ಬೇಕಾಗುತ್ತೆ. ಸದ್ಯ 12,000 ಕ್ಯೂಸೆಕ್ಗಿಂತ ಹೆಚ್ಚನ್ನ ನಾವು ರಿಲೀಸ್ ಮಾಡಿದ್ದೀವಿ ಅನ್ನೋದಾಗಿಯೂ ಕೂಡ ವಕೀಲರು ಹೇಳಿದ್ರು. ಸದ್ಯ ಆದೇಶಕ್ಕೆ ಸಂಬಂಧಪಟ್ಟಂತೆ ರೈತರಂತೂ ಸಿಡಿದೆದ್ದಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಲು ಸುಪ್ರೀಂ ಕೂಡ ಸೂಚನೆ ಕೊಡ್ತೀಗ. ಸುಪ್ರೀಂ ಕೋರ್ಟ್ ಸೂಚನೆಗೆ ಮಂಡ್ಯ ರೈತರು ಕಿಡಿಕಾರ್ತಿದ್ದಾರೆ. ರೈತರಿಂದ ನೇಣು ಕುಣಿಕೆ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ನಿಗಿ ಕೆಂಡಾಗ್ತಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯ ಎದುರು ಪ್ರೊಟೆಸ್ಟ್ ಮಾಡಲಾಗಿದೆ. ನೋಡಿ, ಮತ್ತೆ ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಿ ನೋಡಿ, ನಮ್ಮಲ್ಲಿ ಹುಟ್ಟುವಂತ ನದಿ ನಮಗೆ ನೀರು ಬೇಕು. ಸಾಮಾನ್ಯವಾಗಿ ಪ್ರತಿ ಬಾರಿ ನಾವು ಕೊಡ್ತೀವಿ. ಆದರೆ ಯಾವಾಗ ಮಳೆಯ ಕೊರತೆ ಇರುತ್ತೆ, ನಮ್ಮಲ್ಲಿ ನೀರು ಇರೋದಿಲ್ಲ, ಬೆಳೆ ಬೆಳೆಯೋದಕ್ಕೆ ಸಮಸ್ಯೆ ಆಗುತ್ತೆ. ಆಗ ಅವ್ರು ಕೇಳದಷ್ಟು ನೀರನ್ನ ಬಿಡೋದಕ್ಕಾಗುವುದೇ ಇಲ್ಲ. ಸಂಕಷ್ಟದ ಸೂತ್ರ ನಮ್ಮಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನಾವು ದೃಶ್ಯದಲ್ಲಿ ನೋಡಬಹುದು. ಸದ್ಯ ಸುಪ್ರೀಂ ಕೋರ್ಟಿಂದಲೂ ಕೂಡ ಸೂಚನೆ ಬರ್ತಾ ಇದ್ದಂತೆ ಮಂಡ್ಯ ಭಾಗದ ರೈತರು, ರೈತ ಸಂಘಟನೆಯವರೆಲ್ಲರೂ ಕೂಡ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯ ಎದುರು ನೇಣು ಕುಣಿಕೆ. ಈ ಆದೇಶಗಳು ಏನಿದೆಯಲ್ಲ, ನೀರು ಬಿಡೋ ತಮಿಳುನಾಡಿಗೆ ಇದು ನಮ್ಮ ಪಾಲಿಗೆ ಮರಣ ಶಾಸನ ಇದ್ದಂತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅಸಮಾಧಾನವನ್ನ ಹೊರಗಾಗ್ತಾ ಬಹಳ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ 2 ಪ್ರಾಧಿಕಾರ ಕೊಟ್ಟಿರುವಂತಹ ತೀರ್ಮಾನನ ಎತ್ತಿ ಹಿಡಿದು ಅದೇ ಪ್ರಮಾಣದಲ್ಲಿ ನೀರನ್ನ ಬಿಡಿ ಅಂತ ಸೂಚನೆ ಕೊಟ್ಟಿದೆ. ಒಂದು ಸುಪ್ರೀಂ ಕೋರ್ಟ್, ಒಂದು ದೇಶದ ಬಹಳ ದೊಡ್ಡ ದೇಶದ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಹೇಳ್ಬೇಕಾದ್ರೆ ಅನುಕೂಲ ಪಡ್ಕೊಂಡಿರೋ ರಾಜ್ಯ ತಮಿಳುನಾಡಿನವರು ಸರಿಯಾದಂತ ಮಾಹಿತಿ ಕೊಟ್ಟವ್ರೆ. ಕರ್ನಾಟಕದ ರಾಜ್ಯದವರು ನಮ್ಮ ಹಿತವನ್ನ ಕಾಪಾಡಬೇಕಾದಂತವ್ರು ಸರಿಯಾದಂತ ಮಾಹಿತಿ ಕೊಡದೆ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಕೊಡಕ್ ಕಾರಣ ಆಗಿರೋದ್ರಿಂದ ನೇರವಾಗಿ ಇವತ್ತು ಮಂಡ್ಯ ರೈತರಿಗೆ ನೀರಿಲ್ಲದೆ ಇರುವಂತ ದಿನ ಕಾಣೋದಿಕ್ಕೆ ಈ ರಾಜ್ಯ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರನೇ ಕಾರಣ ಆಗ್ತಾ ಇದೆ. ಇವ್ರಿಗೆ ನನಗೆ ನೀರ್ ಬಿಟ್ಟಿಲ್ಲ ಅಂತಾರೆ. ಇವ್ರು ಹೇಳುತ್ತೆ ಸತ್ಯ ಅಂತ ಒಪ್ಕೋಬೇಕು ನಾವು. ನೀರ್ ಬಿಟ್ಟಿಲ್ಲ ಅಂದ್ರೆ ಮೊನ್ನೆ ಒಂದೇ ಮಾತಾರದಲ್ಲಿ ನಡೀತಿರುವಂತ ಸಂದರ್ಭದಲ್ಲಿ ಅವರು ಆದಿನಾಯಕಿ ಎಂತಾರೋ ನಾಯಕಿ ಅಂತ ಹೇಳ್ತಾರೆ. ಅವ್ರು ನಡೀತಿರೋದನ್ನ ನಿಲ್ಸಿ ಅಂತ ಹೇಳ್ತಾರೆ. ಇವ್ರು ಇಲ್ಲ, ಹಂಗೇನಿಲ್ಲ, ಕುರ್ಚಿ ತಗೊಬನ್ನಿ ಅಂತ ಹೇಳೋರು ಅಂತ. ಇಂಥ ಮೂರ್ಖರಿಂದ ನ್ಯಾಯ ಪಡ್ಕೊಳಕ್ ಸಾಧ್ಯವಾ?